ಹಾಯ್, ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್. ನಾನು ಇವತ್ತು ಸಬ್ಬಕ್ಕಿ ಉಪ್ಪಿಟ್ಟಿಗೆ ನೋಡಿ ಫಸ್ಟಿಗೆ ಸ್ಟವ್ ಹಚ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಅರ್ಧ kg ರವೆನ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನು. ಅರ್ಧ kg ರವೆ ಹಾಕ್ಕೊಂಡು ನೋಡಿ, ಇದು ಬನ್ಸಿ ರವೆ. ನೀವು ಬೇಕಾದರೆ ಯಾವ ರವೆ ಆದರೂ ತೊಗೋಬೋದು. ಉಪ್ಪಿಟ್ಟು ರವೆನೇ ಇನ್ನೊಂದು ಸಣ್ಣದು ಮೀಡಿಯಮ್ ರವೆ ಬರುತ್ತೆ, ಆ ರವೆ ಬೇಕಾದರೂ ನೀವು ತೊಗೋಬೋದು. ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟಿಗೆ. ಅರ್ಧ kg ಉಪ್ಪಿಟ್ಟು ರವೆ ಹಾಕಿದ್ದೀನಿ. ಇದು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಚೆನ್ನಾಗಿ ಕೆಂಪು ಹುರ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊತೀನಿ ನಾನು, ಸ್ಟವ್ ಆಫ್ ಮಾಡಿಕೊಂಡು. ಇಷ್ಟ ಆದರೆ ಸಾಕಿದು. ಈಗ ಸ್ಟವ್ ಹಚ್ಕೊಂಡು ತಪ್ಪಲೆ ಇಡ್ತಾಯಿದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ 2 ಸಾಸಿವೆ. ನೋಡಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಇದಕ್ಕೆ 2 ರಿಂದ 3 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಸೈಜು 2 ರಿಂದ 3 ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಂಡ್ಮೇಲೆ ತರಕಾರಿನ ಆ್ಯಡ್ ಮಾಡೋಣ. ನೋಡಿ, ಇಷ್ಟು ಮಾತ್ರ ಸಾಕು. ಈರುಳ್ಳಿ ಎಲ್ಲ ಬೆಂದಿರೋದು. ನಾನಿವಾಗ ನೋಡಿ, ಇದರಲ್ಲಿ ಹುಳ್ಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ 3 ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ತೊಳೆದು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಆ್ಯಡ್ ಮಾಡ್ತೀನಿ ನಾನು. ಇದು ಸ್ವಲ್ಪ ಎಣ್ಣೆಲೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹುಳ್ಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ 3 ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಸ್ವಲ್ಪ ತರಕಾರಿ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ನಾನು ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಹಾಕ್ಕೊಳ್ತೀನಿ. ಆಮೇಲೆ ನೀರೆಲ್ಲ ಹಾಕ್ಕೊಂಡ್ಮೇಲೆ ಹಾಕ್ಕೊಳ್ಳೋಣ, ಸ್ವಲ್ಪ ರುಚಿಗೆ, ತರಕಾರಿ ಎಲ್ಲ ಬೇಯೋದಕ್ಕೋಸ್ಕರ. ನೋಡಿ, ತರಕಾರಿ ಎಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಇವಾಗ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ, ತೊಳೆದ್ಬಿಟ್ಟು ನೀಟಾಗಿ. ಇವಾಗ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಸಬ್ಬಕ್ಕಿ ಉಪ್ಪಿಟ್ಟು ಇಷ್ಟ ಆಗುತ್ತೆ, ಕೆಲವ್ರಿಗೆ ಅದ್ರ ಸ್ಮೆಲ್ ಇಷ್ಟ ಆಗೋದಿಲ್ಲ. ಬೇಕು ಅಂತ ಅಂದವರು ಸಬ್ಬಕ್ಕಿನ ಹಾಕ್ಕೊಂಡು ಮಾಡ್ಕೋಬೋದು. ಬೇಡ ಅಂತಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಕೆಲವ್ರ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಸಬ್ಬಕ್ಕಿ ಸೊಪ್ಪಿಂದು, ಕೆಲವ್ರಿಗೆ ಅದ್ರ ಫ್ಲೇವರ್ ಇಷ್ಟ ಆಗೋದಿಲ್ಲ. ನಮ್ಮನೇಲಿ ಎಲ್ಲರೂ ತಿಂತಾರೆ ಸಬ್ಬಕ್ಕಿ ಸೊಪ್ಪಿಂದು ಉಪ್ಪಿಟ್ಟು. ನೋಡಿ, ಇದೊಂದು ಸ್ವಲ್ಪ ಫ್ರೈ ಆಗಲಿ. ನೋಡಿರಿ, ಇವಾಗ ಸಬ್ಬಕ್ಕಿ ಸೊಪ್ಪೆಲ್ಲ ಮಿಕ್ಸ್ ಮಾಡಿದ್ದೀನಿ. ನೋಡಿ, 2 ರಿಂದ 3 ಟೊಮೊಟೊನ ಹಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ.
ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಹಣ್ಣಾಗಿರೋಂಥ ಟೊಮೊಟೊ ತೊಗೋಬೇಕು, ಚೆನ್ನಾಗಿರುತ್ತೆ. ದೊಡ್ಡದು 2 ರಿಂದ 3 ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೆಲ್ಲ ಕಮ್ಮಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಚೆನ್ನಾಗಿದ್ದಾದಮೇಲೆ ನೀರು ಆ್ಯಡ್ ಮಾಡೋಣ. ನೋಡಿ ನೀಟಾಗಿ ಎಣ್ಣೆ ಎಲ್ಲ ಸೈಡೆಲ್ಲ ಎಣ್ಣೆ ಬಿಟ್ಟಿದೆ. ನೀಟಾಗಿ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ. ಸರಿ, ತರಕಾರಿ ಎಲ್ಲ ಬೆಂದಿದೆ. ನಾನಿವಾಗ ಈ ಗ್ಲಾಸಲ್ಲಿ 2 ಗ್ಲಾಸ್ ರವೆ ಆಗಿರೋದು ನನಗೆ. ನಾನು ಈ ಗ್ಲಾಸಲ್ಲಿ 8 ಗ್ಲಾಸ್ ನೀರನ್ನ ಹಾಕ್ಕೊಳ್ತೀನಿ. ನಾನು ಯಾಕೆ ಈ ಗ್ಲಾಸಲ್ಲಿ 8 ಗ್ಲಾಸ್ ಹಾಕ್ಕೊಳ್ತೀನಿ ಅಂದರೆ, ನಮ್ಮ ಮನೇಲಿ ಎಲ್ಲ ತೆಳ್ಳಗೆ ಮಾಡಿದ್ರೇ ಉಪ್ಪಿಟ್ಟನ್ನ ತಿನ್ನೋದು, ಗಟ್ಟಿಗೆ ಮಾಡಿದ್ರೆ ತಿನ್ನಲ್ಲ. ನಿಮಗೆ ಸ್ವಲ್ಪ ಉಡಿ ಥರ ಬೇಕು ಅಂತಂದರೆ ನೀವು ಬೇಕಾದರೆ 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ. ಈ ಥರ 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ, ನಿಮಗೆ ಉಡಿಯಾಗಿ ಬರುತ್ತೆ. ನಾನು ಇದೊಂದು ಗ್ಲಾಸ್ ರವೆಗೆ 2 ಗ್ಲಾಸ್ ರವೆಗೆ 8 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ. ನನಗೆ ತೆಳ್ಳಗಿದ್ರೇ ನಮ್ಮ ಮನೇಲಿ ತಿನ್ನೋದು, ಅದಕ್ಕೋಸ್ಕರ ನಾನು ತೆಳ್ಳಗೆ ಮಾಡ್ಕೊಳ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಉಡಿ ಬೇಕು ಅಂತಂದರೆ 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ನಾನಿಲ್ಲಿ 2 ಗ್ಲಾಸ್ ರವೆ ಇರೋದು ನನಗಿದು. ನಾನು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ಇದು 2 ಗ್ಲಾಸ್ ರವೆ ಇರೋದಕ್ಕೆ ನನಗೆ ಸ್ವಲ್ಪ ತೆಳ್ಳಗೆ ಬೇಕಾಗಿರೋದಕ್ಕೆ 8 ಗ್ಲಾಸ್ ನೀರನ್ನ ನಾನು ಹಾಕ್ಕೊಳ್ತಾಯಿದ್ದೀನಿ. ನೋಡಿ ಇವಾಗ ನಾನು 8 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ. 8 ಗ್ಲಾಸ್ ನೀರು ಹಾಕ್ಕೊಂಡ್ಮೇಲೆ ಅವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ನೋಡಿಕೊಂಡು. ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು, ಯಾಕಂದರೆ 8 ಗ್ಲಾಸ್ ನೀರು ಹಾಕಿದ್ದೀನಲ್ಲ, ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ಉಪ್ಪಿಟ್ಟು ತೆಳ್ಳಗೆ. ಅದಕ್ಕೆ ನೀಟಾಗಿ ಒಂದು ಸತಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಆಮೇಲೆ ರವೆ ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ತರಕಾರಿ ಎಲ್ಲ ಬೇಯಬೇಕು. ನಾವು ಆಲ್ಮೋಸ್ಟ್ ಅರ್ಧ ಎಣ್ಣೆಲಲ್ಲೇ ಬೇಯಿಸಿದ್ದೀವಿ. ಇವಾಗ ಇದೊಂದು ಸ್ವಲ್ಪ ಅರ್ಧ ಕುಕ್ಕಾದರೆ ಆಗುತ್ತೆ. ಚೆನ್ನಾಗಿ ಕುದೀತಾ ಇದೆ. ನೋಡಿ ತರಕಾರಿ ಬೇಕಿದೆಯಲ್ಲೋ ಅಂತ ನೋಡ್ತೀನಿ. ನೋಡಿ ಬೆಂದಿದೆ, ಇಷ್ಟು ಬೆಂದಿದೆ ಸಾಕು. ಇವಾಗ ರವೆ ಹಾಕ್ಕೊಳ್ಳೋಣ. ನಾನಿವಾಗ ರವೆನ ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕ್ಕೊಂಡು ನೋಡಿ ಈ ಥರ ಸಣ್ಣಗೆ ತಿರುಗ್ತಾ ಇದ್ದರೆ ಗಂಟು ಬೀಳಲ್ಲ. ಇದೇನು ಗಂಟು ಬೀಳೋ ರವೆನಲ್ಲ, ತುಂಬ ಸಣ್ಣ ರವೆ ತಗೊಂಡ್ರೆ ಗಂಟು ಬೀಳುತ್ತೆ. ನೋಡಿ ಸಣ್ಣ ಉರಿ ಮಾಡಿಕೊಂಡು ಈ ಥರ ನಿಧಾನಕ್ಕೆ ಹಾಕ್ಕೊತ ಈ ಥರ ತಿರುಗ್ತಾ ಇರಬೇಕು. ನೋಡಿ ಎಲ್ಲ ಈ ಥರ ಹಾಕಿದ್ದೀನಿ. ನೋಡಿ ಇವಾಗ ಇಷ್ಟು ತೆಳ್ಳಗಿದೆ. ಇದನ್ನು ನಾನು ಇವಾಗ ಪ್ಲೇಟ್ ಮುಚ್ಚುತ್ತೀನಿ. ಪ್ಲೇಟ್ ಮುಚ್ಚಿದ್ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಇದನ್ನು ಕುದಿತಾ ಇರಲಿ. ಪ್ಲೇಟ್ ಮುಚ್ಚಿಬಿಟ್ಬಿಟ್ರೆ ನಾವೆಲ್ಲ ಹಂಗೆ ಅರಳ್ಕೊಂಡಿರುತ್ತೆ. ಆಮೇಲೆ ನಿಮ್ಗೆ ತೋರಿಸ್ತೀನಿ. ನೋಡಿ ಇವಾಗ ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಆಗಿದೆ. ನೋಡಿ ನೀಟಾಗಿ ಎಲ್ಲನೂ ಉಪ್ಪಿಟ್ಟೆಲ್ಲ ನೀಟಾಗಿ ರವೆ ಎಲ್ಲ ಬೆಂದಿದೆ, ಅರಳ್ಕೊಂಡಿದೆ. ನೋಡಿ ಎಷ್ಟು ನೀಟಾಗಿದೆ. ನಾನಿವಾಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ನೋಡಿ ನಾನಿವಾಗ ಸ್ಟವ್ ಆಫ್ ಮಾಡಿಕೊಂಡು ನೀಟಾಗಿ ಮುಚ್ಚಿಟ್ಬಿಡ್ತೀನಿ. ನೋಡಿ ಉಪ್ಪಿಟ್ಟು ರೆಡಿ.